ಎಂಟ್ರೆನ್ಸ್ ಶಿವಪ್ಪ ಕುತ್ಕೊಂಡಿದ್ದಾರೆ. ಇವತ್ತು ನಾವು ಶ್ರೀ ಶ್ರೀ ಸಿದ್ದೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ನಾನಿರೋ ಪ್ಲೇಸಿಂದ ಇಲ್ಲಿಗೆ 70 ಕಿಲೋಮೀಟರ್ಸು. ಟೆಂಪಲ್ ಹೇಗಿದೆ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಫಾಲೋ ಮಾಡಿ. ಬ್ಯಾಂಗ್ಳೂರಿಂದ ಸಿದ್ದೇಶ್ವರ ಟೆಂಪಲ್ಗೆ 1.5 ಅವರ್ ಜರ್ನಿ ಇದೆ. ಇದೇ ನಾನು ಬಂದ್ಬಿಟ್ಟು ಫಸ್ಟು ವ್ಲಾಗಿಂಗ್ ವಿಡಿಯೋ. ಸೊ ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡು ವ್ಲಾಗಿಂಗ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಜರ್ನಿ ಹೆಂಗೆ ಹೋಗುತ್ತೆ ಅಂತ. ವಿಡಿಯೋ ಲಾಸ್ಟ್ ತನಕ ನೋಡಿ. ಮಾರ್ನಿಂಗ್ 7 o'clockಗೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ. ಟೆಂಪಲ್ ಓಪನಿಂಗ್ ಟೈಮ್ ಬಂದುಬಿಟ್ಟು ಗೂಗಲ್ ನಾನು ನೋಡಿದೆ 9 o'clock ಅಂತ ಇತ್ತು. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಒಂದು 8:40 ಆ ಥರ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಬಂದು ಸ್ವಲ್ಪ ಮಾರ್ನಿಂಗ್ ಪರ್ಸನ್ನು, ಸೊ ಅದಕ್ಕೆ ಮಾರ್ನಿಂಗಲ್ಲಿ ರೈಡ್ ಹೋಗ್ತಾಯಿದ್ದೀನಿ. ಕ್ಲೈಮೇಟ್ ಕೂಡ ಇವತ್ತು ಸ್ವಲ್ಪ ಚೆನ್ನಾಗಿದೆ, ಚಳಿಯಾಗಿ. ನೀವು ಈ ಥರ ಎಲ್ಲಾದರೂ ರೈಡ್ಸ್ಗೆಲ್ಲ ಹೋಗ್ತೀನಂದರೆ ಸ್ವಲ್ಪ ಒಳ್ಳೆ ಗೇರ್ಸ್ ಯೂಸ್ ಮಾಡಿ. ನನ್ನ ಹತ್ರ ಪ್ರೆಸೆಂಟು ಹೆಲ್ಮೆಟ್ಟು, ಗ್ಲೌಸ್ ಮಾತ್ರ ಇದೆ. ನಾನು ಗೇರ್ಸ್ ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲಾದರೂ ಒಳ್ಳೆ ಗೇರ್ ಸ್ಪಾಟ್ಸ್ ಅಂದರೆ ರೈಡಿಂಗ್ ಗೇರು ಸಿಗೋ ಸ್ಪಾಟ್ಸ್ ಎಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ಹೋಗಿ ಒಂದು ಸಲ ಟ್ರೈ ಮಾಡ್ತೀನಿ. ನಾನು ತುಂಬ ವ್ಲಾಗರ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಬಟ್ ತುಂಬ ವ್ಲಾಗರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಒಂದು 4-5 ರಸ್ತೆಗಳನ್ನ ನೋಡಿಬಿಟ್ಟು ಅವ್ರ ವ್ಲಾಗ್ನ ಬಂದುಬಿಟ್ಟು ಕಂಪ್ಲೀಟ್ ಮಾಡಿಬಿಡ್ತಾರೆ. ಬಟ್ ನನ್ನ ಪ್ಲ್ಯಾನ್ ಏನಂದರೆ ನಾನು ಬಂದುಬಿಟ್ಟು ಕಂಪ್ಲೀಟ್ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಪ್ಲೇಸ್ ಇಲ್ಲ ಅಂತಿಲ್ಲ, ತುಂಬ ಪ್ಲೇಸಸ್ಗಳಿದೆ. ಅದೆಲ್ಲ ನೋಡೋಕ್ಕೆ ಟೈಮ್ ಬೇಕು, ದುಡ್ಡು ಬೇಕು. ನನ್ನ ಕಂಟೆಂಟ್ಸ್ಗೆ ಒಳ್ಳೆ ರೀಚ್ ಬಂದರೆ ನಾನು ಕಂಪ್ಲೀಟ್ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಲ್ಮೋಸ್ಟ್ ಅರ್ಧ ರೈಡ್ ಕಂಪ್ಲೀಟ್ ಆಗಿದೆ. ಕ್ಲೈಮೇಟ್ಗೆ ಚಳಿಗೆ ಕಣ್ಣೆಲ್ಲ ಗಟ್ಟಿ ಆಗಿಬಿಟ್ಟಿದೆ. ಸೊ ಒಂದು ಟೀ ಕುಡಿಯೋಣ ಅಂತ ಬಂದಿರೋ ಒಂದು ಸ್ಮಾಲ್ ಬ್ರೇಕ್ ತಗೊಂಡು. ಫೈನಲಿ ನಮ್ಮ ಪ್ಲೇಸ್ ಬಂತು. ಇದೇ ಎಂಟ್ರೆನ್ಸು. ಶಿವಪ್ಪ ಮೇಲೆ ಕುತ್ಕೊಂಡಿದ್ದಾರೆ. ಸೊ ಈ ವ್ಯೂ ನೋಡಿ, ನಮ್ಮ ಬ್ಯಾಂಗ್ಳೂರಲ್ಲಿ ಈ ಥರ ವ್ಯೂಸೇ ಇರಲ್ಲ. ಸೊ ಈ ಥರ ವ್ಯೂಸ್ ಎಲ್ಲ ನೋಡಬೇಕಂದ್ರೆ ಅಲ್ಲಿಗಲ್ ಪ್ಲೇಸಲ್ಲೇ ಬರಬೇಕಾಗುತ್ತೆ. ಇಲ್ಲಿ ಪ್ಲೇಸಸ್ಸು ಮತ್ತು ವ್ಯೂಸ್ ಅಂತೂ ಸಖತ್ತಾಗಿದೆ. ಇದೊಂದು ಮಸ್ಟು ರೈಡ್ ಸ್ಪಾಟ್ ಅಂತ ಹೇಳ್ಬೋದು. ನೀವು ವೀಕೆಂಡ್ಸಲ್ಲಿ ರೈಡಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ಇದು ಒಳ್ಳೆ ಸ್ಪಾಟ್ ಆಗುತ್ತೆ ರೈಡಿಂಗ್ಗೆ. ನೇಚರ್ ಅಂತೂ ಸಖತ್ತಾಗಿದೆ ಇಲ್ಲಿ. ಒಳ್ಳೆ ಪೀಸಾಗಿ ರೈಡ್ ಮಾಡ್ಬೋದು. ನೀವು ಫೋಟೋ ಶೂಟ್ಸ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಚೆನ್ನಾಗಿ ಫೋಟೋ ಶೂಟ್ಸ್ ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ನೇಚರು. ಬ್ಯಾಂಗ್ಳೂರಿಂದ ಆಚೆ ಬಂದುಬಿಟ್ಟು ಈ ಥರ ಪ್ಲೇಸಸ್ ಎಲ್ಲ ನೋಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾಯಿದೆ. ಒಂದು ಟ್ರಾಫಿಕ್ ಸೌಂಡ್ ಇಲ್ಲ, ಆ ಪೊಲೀಸವ್ರ ಕಾಟಗಳಿಲ್ಲ, ಏನಿಲ್ಲ. ಫುಲ್ಲು ನೇಚರಲ್ಲಿ ಪೀಸಾಗಿ ಲಾಂಗ್ ಡ್ರೈವ್ ಹೋಗ್ತಿದ್ರೆ ನಮ್ಮ ಆಫೀಸಲ್ಲಿ ಕೊಡೋ ಟಾರ್ಚರು ಪ್ರೆಷರೆಲ್ಲ ಹಂಗೆ ಒಂದೇ ಸಮಯ ರಿಲೀಸ್ ಆಗ್ತಾಯಿದೆ. ಆಲ್ಮೋಸ್ಟು ಪ್ಲೇಸ್ ರೀಚ್ ಆಗಿಬಿಟ್ರಿ. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಫಸ್ಟು ನಾನು ಬಂದುಬಿಟ್ಟು ಈ ಪ್ಲೇಸ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ನನಗೆ ಬಂದುಬಿಟ್ಟು ಅಲ್ಲಿ ಒಂದು ವ್ಯೂ ಇಷ್ಟ ಆಯಿತು. ಸೊ ಅದಕ್ಕೆ ಇಲ್ಲಿ ವಿಸಿಟ್ ಮಾಡೋಣ ಫಸ್ಟ್ ರೈಡ್ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ವೆಯ್ಟ್ ಮಾಡಿ ವಿಡಿಯೋ ನೋಡಿ, ನಿಮಗೂ ಆ ವ್ಯೂ ತೋರಿಸ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿದಷ್ಟೇ ಆ ವ್ಯೂ ಚೆನ್ನಾಗಿದೆಯಾ ಇಲ್ಲ ಹೆಂಗಿದೆ ಅಂತ ನೋಡೋಣ ವೀಡಿಯೋದಲ್ಲಿ. ಆಫ್ ರೋಡ್ ಮಾಡಬೇಕನ್ನೋರು ಕೂಡ ಇಲ್ಲಿ ಬರ್ಬೋದು ಪ್ಲೇಸಸ್ಸು. ಸ್ವಲ್ಪ ಹಳ್ಳಿ ಒಳಗಡೆನೂ ಸ್ವಲ್ಪ ಆಫ್ ರೋಡ್ಸ್ ಇದೆ, ಮತ್ತು ಇಲ್ಲಿ ಬೆಟ್ಟದ ಮೇಲೂ ಆಫ್ ರೋಡ್ಸ್ ಇದೆ. ನನಗಂತೂ ಫಸ್ಟ್ ರೈಡಲ್ಲೇ ಆಫ್ ರೋಡ್ ಸಿಕ್ಬಿಡ್ತು. ಈ ಥರ ಅರ್ಧ ವೀಡಿಯೋದಂದರೂ ಮಾಡೋಕ್ಕೆ ಆಗಿಲ್ಲ, ಅರ್ಧ ವೀಡಿಯೋಸು. ಟೆಂಪಲ್ಗೆ ಇನ್ನೂ ಜಸ್ಟು 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಮೋಸ್ಟ್ಲಿ ಆಫ್ ರೋಡ್ ಮುಗ್ದಿದ ತಕ್ಷಣ ಟೆಂಪಲ್ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ಪುಳಿಯೋಗರೆ ಸ್ಮೆಲ್ ಘಮ ಅಂತಿದೆ. ಇವತ್ತು ಪ್ರಸಾದದಲ್ಲಿ ಪುಳಿಯೋಗರೆ ಹಾಕ್ತಿದ್ದಾರೆ ಅನಿಸುತ್ತೆ. ದರ್ಶನ ಮಾಡಿಕೊಂಡು ಸ್ವಲ್ಪ ಪುಳಿಯೋಗರೆ ತಿನ್ನಬೇಕು. ಸೊ ಒಳಗೆ ಹೋಗೋಣ. ತುಂಬ ಟೆಂಪಲ್ಸಲ್ಲಿ ವೀಡಿಯೋ ಅಲೌಡ್ ಇರೋಲ್ಲ. ನೋಡೋಲ್ಲ ನೀವು ವೀಡಿಯೋ ಅಲೌಡ್ ಮಾಡ್ತಾರಾ ಇಲ್ವಾ ಅಂತ. ಇಲ್ಲಿಂದ ನೋಡೋಕ್ಕಂತೂ ಚೆನ್ನಾಗಿದೆ. ವ್ಯೂಸ್ ಎಲ್ಲ ಸಖತ್ತಾಗಿದೆ ಇಲ್ಲಿಂದ. ನೋಡಿ, ಇದೇ ಟೆಂಪಲ್ಲು. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಲೆಲ್ಲ ಆರಾಮಾಗಿ ಬರ್ಬೋದು. ನಿಮ್ಮೊಂದು ಆಫ್ ಡೇ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರ ಅಂದರೆ ಅರ್ಧ ದಿನದಲ್ಲಿ ಏನಾದರೂ ಮಾಡಬೇಕಂತ ಇಲ್ಲಿ ಮಸ್ಟ್ ವಿಸಿಟು. ಬ್ಯಾಂಗ್ಳೂರಿಂದ ಇಲ್ಲಿ ಅಷ್ಟು ದೂರನೂ ಇಲ್ಲ, ಕಡಿಮೆನೇ ದೂರ ಇರೋದು. ನಾನಂತೂ ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ದೀನಿ. ಇವಾಗ ತಾನೇ ಪೂಜೆ ಮಾಡ್ತಿದ್ದಾರೆ. ಮಂಗಳಾರತಿ ಸಿಗುತ್ತೆ. ಮಂಗಳಾರತಿ ತಗೊಂಡು ಪುಳಿಯೋಗರೆ ಹತ್ರ ಹೋಗೋದೆ. ವಿಡಿಯೋ ನೋಡ್ತಿರೋರೆಲ್ಲ ವೀಡಿಯೋದಿಂದನೇ ಸ್ವಲ್ಪ ದರ್ಶನ ಮಾಡಿಕೊಂಡು ಫ್ರೀ ಇರೋವಾಗ ವಿಸಿಟ್ ಮಾಡಿ. ವ್ಯೂಸು ಚೆನ್ನಾಗಿದೆ, ಟೆಂಪಲು ಚೆನ್ನಾಗಿದೆ. ಇಲ್ಲಿ ತಾಯ್ತ ಎಲ್ಲ ಕೊಡ್ತಿದ್ದಾರೆ. ಅಂದರೆ ಚಿಕ್ಕ ಮಕ್ಕಳು ಎಲ್ಲಾದರೂ ಭಯ ಬಿದ್ದರೆ ಅವ್ರಿಗೆ ತಾಯ್ತ ಹಾಕಿದ್ರೆ ಭಯ ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ನೀವು ಬಂದರೆ ಚಿಕ್ಕ ಮಕ್ಕಳು ಏನಾದರೂ ಭಯ ಬಿದ್ದಿದ್ರೆ ತಾಯ್ತ ಹಾಕಿಸ್ಬಿಟ್ಟು ಸ್ವಲ್ಪ ಧೈರ್ಯ ತರಿಸಿ ಅವ್ರಿಗೆ, ನೋಡೋಣ ವರ್ಕ್ ಆಗುತ್ತಾ ಅಂತ. ಇದು ಟೆಂಪಲ್ ಬ್ಯಾಕ್ ಸೈಡು. ಇಲ್ಲೊಂದು ಶಿವಲಿಂಗ ಇಕ್ಕಿದ್ದಾರೆ ನೋಡಿ. ಇದೇ ಟೆಂಪಲ್ ಬ್ಯಾಕ್ ಸೈಡಲ್ಲಿ ಇರೋ ಶಿವಲಿಂಗ.
ಇಲ್ಲಿ ಕೂಡ ಚೆನ್ನಾಗಿಯೇ ಇದೆ ಶಿವಲಿಂಗ, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಟೆಂಪಲ್ ಬ್ಯಾಕ್ ಸೈಡ್ ವ್ಯೂ. ಬಟ್ ಇಲ್ಲಿ ಅಂತೂ ನಿಮಗೆ ವ್ಯೂಸ್ಗೆ ಏನೂ ಕಡಿಮೆ ಇರಲ್ಲ. ನೀವು ಎಲ್ಲಿ ಸಿಕ್ಕಿದ್ರೂ ಎಲ್ಲಿ ಸುತ್ತಿದ್ರೂ ವ್ಯೂಸ್ ಸಿಗ್ತಾ ಇರುತ್ತೆ. ನೀವು ಬರೋ ದಾರಿಯಲ್ಲಿ ವ್ಯೂಸ್ ಚೆನ್ನಾಗಿದೆ, ನಿಮಗೆ ಫೋಟೋ ಶೂಟ್ ಮಾಡಿಸ್ಬೇಕಂದ್ರೆ ವ್ಯೂಸ್ ಚೆನ್ನಾಗಿದೆ, ಟೆಂಪಲ್ ಹತ್ರ ವ್ಯೂಸ್ ಚೆನ್ನಾಗಿದೆ. ಇಲ್ಲಿ ನೀವು ನಿಂತ್ಕೊಂಡು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಫುಲ್ಲು ಗ್ರಾಮನೇ ಕಾಣಿಸುತ್ತೆ ನಿಮಗೆ. ಸೊ ವ್ಯೂಸ್ ಅಂತೂ ಅಷ್ಟು ಚೆನ್ನಾಗಿದೆ, ಬಂದು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಇದೇ ವ್ಯೂ. ನನಗಂತೂ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ತುಂಬ ಇಷ್ಟ ಆಯಿತು, ಇದನ್ನು ನೋಡಲೇಬೇಕು ಅಂತ ಇದ್ದೆ. ಸೊ ಫೈನಲಿ ನನಗೆ ಟೈಮ್ ಬಂತು, ಸೊ ಫ್ರೀ ಇದ್ದೆ ಇವತ್ತು ಅಂದ್ಬಿಟ್ಟು ವಿಸಿಟ್ ಮಾಡಿದೆ. ನೋಡ್ತಾಯಿದ್ರೆ ಅಂತೂ ಚೆನ್ನಾಗಿದೆ. ಸೊ ಆ ಸನ್ಲೈಟಿಗೆ ಅಲ್ಲಿ ವಾಟರ್ ಫಾಲ್ಸ್ಗೆ ಸೂಪರಾಗಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸುತ್ತ ಲಿಂಗಗಳಿದ್ದಾವೆ, ಇಲ್ಲಿ ಪೀಪಲ್ಸು ನೋಡಿ ಬಂದು ಫೋಟೋಸ್ ತೊಗೊತಿದ್ದಾರೆ. ಎಷ್ಟು ಚೆನ್ನಾಗಿದೆ ವ್ಯೂ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಆ ವಾಟರ್ ಫಾಲ್ಸ್ಗೆ, ಆ ಲಿಂಗಗೆ, ಆ ಸನ್ಲೈಟ್ಗೆ, ಮೇಲೆ ಇರೋ ಸೀನರಿ ನೋಡಿ ಹೆಂಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಫ್ರೀ ಆಗಿರುವಾಗ ಒಂದು ಸಲ ವಿಸಿಟ್ ಮಾಡಿ ನೋಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ಫ್ಯಾಮ್ಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಟೆಂಪಲ್ ಹತ್ರದಿಂದ ವ್ಯೂ ನೋಡಿ, ಚೆನ್ನಾಗಿದೆ. ಸೊ ಫೈನಲಿ ನಮ್ಮ ವಿಡಿಯೋ ಎಂಡಿಗೆ ಬಂತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದೇ ಥರ ತುಂಬ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು.